ಎಂಟರ್ಟೈನ್ಮೆಂಟ್ ಇತ್ತು ಸರ್ ಬಿಗ್ ಬಾಸ್ ಅಲ್ಲಿ. ತನಿಷಾ ಅವರು ಹೋಟೆಲ್ಗೆ ವಿಸಿಟ್ ಕೊಟ್ಟಿದ್ರಿ, ಎಷ್ಟು ಖುಷಿ ಕೊಡ್ತು ಸರ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಬೆಂಕಿ ಅವ್ರ ಬಗ್ಗೆ? ನಾನೇನು ಹೇಳಕ್ ಇಷ್ಟಪಡಕ್ಲ, ಯಾಕಂದ್ರೆ ಅವತ್ತು ಊಟಕ್ಕೆ ನಾನು ಹೋಗಿತ್ತಿಲ್ಲ. ನಾನು ಏನ್ ಹೇಳಲಿ, ನಾನು ಹೋಗಿಲ್ಲ. ಮತ್ತೆ ಮೆಟ್ಲ ಮೇಲಿಂದ ಇಳಿತೈತೆ ಹೋದ್ರೆ ಪಂತು ಹೋದಂಗೆ ವಡೆ ಕೊಟ್ಟಿದ್ಲ ಅಷ್ಟೇ. ವಡೆ ತಿನ್ನಕ್ ಅಲ್ಲಿ ಗಂಟೆ ಹೋಗಿದ್ದ. ವಡೆ ಅಂದ್ರೆ ಮಟನ್ ವಡೆ, ಕೀಮಾ ವಡೆ ಅಂತೆ. ಇನ್ನೊಂದ್ಸಲಿ ಊಟಕ್ಕೆ ಹೋಗೋಣ. ಅಲ್ಲ, ಬಿರಿಯಾನಿ ಕೊಡ್ಸಿದ್ರೆ ಬಿಲ್ ಜಾಸ್ತಿ ಆಯ್ತದೆ ಅನ್ಬಿಟ್ಟು ಬರೀ ವಡೆ ಕೊಟ್ಟು ಕಳ್ಸಿದ್ಲ. ಲೇಟ್ ಆಗಿ ಹೋಗಿತ್ತಣ್ಣ. ಹೌದಾ? ಊಟ ಮಾಡಿಲ್ಲ ನೀನ್ ಹಂಗಾರೆ? ಇಲ್ಲ, ಆಮೇಲೆ ಮಾಡಿದೆ ಮೇಡಮ್. ಇಲ್ಲ ಮೇಡಮ್, ಖಂಡಿತವಾಗ್ನೂ ಅವ್ರ ಹೋಟ್ಲಿಗೆ ಹೋಗ್ತೀವಿ. ಅವ್ರು ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತವ್ರೆ ಬೆಂಕಿ ಅವರು. ಆ ಬೆಂಕಿಯನ್ನು ಹೆಸರಿಟ್ಟಿದ್ದು ನಾನೇ, ಮುಂದುವರ್ಸಿದ್ದ ಅಣ್ಣ. ಬೆಂಕಿಯ ಬಲೆ ಸಿನಿಮಾ 100 ದಿನ ದಾಟಿ 111ನೇ ದಿನಕ್ಕೆ ಹೋಗ್ಬೇಕಾಗಿತ್ತು. 103ನೇ ದಿನಕ್ಕೆ ಸಿನಿಮಾ ಕ್ಲೋಸ್ ಆಯಿತು. ಹಾಂ ಮಾಡ್ಸೋಣ. ಖಂಡಿತವಾಗ್ಲೂ ಖುಷಿ ಆಗುತ್ತೆ ಮೇಡಮ್. ಆಮೇಲೆ ಒಂದು ನಿಮಿಷ, ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿಗಳಿಗೆ, ನನ್ನ ಪ್ರೀತಿಯ ಹೃದಯಗಳಿಗೆ ಹೇಳೋದಿಷ್ಟೇ, ಇಲ್ಲಿವರೆಗೂ ಹೆಂಗೆ ಸಪೋರ್ಟ್ ಮಾಡಿದ್ರಿ ಮುಂದೆನೂ ಹಾಗೆ ಸಪೋರ್ಟ್ ಮಾಡ್ತೀರಿ. ನಮ್ಮಿಬ್ಬರು ಸ್ನೇಹಕ್ಕೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು. ಪ್ರತಿ ಸಲ ನೀವು ಹೇಳೋದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನಿಮ್ಮ ಜೊತೆ ಯಾವಾಗಲೂ ನಾವಿರ್ತೀವಿ, ನಮ್ಮ ಜೊತೆ ನೀವಿರಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಲವ್ ಯು. ಜೈ ಹಳ್ಳಿಕಾರ್ ಇದಾಕ್ರಿ. ಜೈ ಹಳ್ಳಿಕಾರ್. ಹಳ್ಳಿಕಾರ್ ತಳಿ ಉಳಿಸಿ, ಹಳ್ಳಿಕಾರ್ ತಳಿ ಬೆಳೆಸಿ. ಜೈ ಹಳ್ಳಿಕಾರ್. ಹಳ್ಳಿಕಾರ್ ರೇಸ್ಗೆಲ್ಲ ಬನ್ರಿ, ಸಪೋರ್ಟ್ ಮಾಡ್ರಿ, ನಿಂತು ಮಾಡೋಣ. 100% ಅಣ್ಣನ ಡೇಟ್ ಕೇಳಕ್ ಹೋಗ್ತಾ ಇದ್ದೀನಿ. ಮಾಡ್ತೀರಿ ಬನ್ರಿ. ಇದಿಷ್ಟು ಸಂತು ಪಂತು ಇಬ್ಬರ ಮಾತಾಗಿತ್ತು. ಅಂದ್ರೆ ತುಕಾಲಿ ಸಂತೋಷ್ ಅವರಾಗಿರ್ಬೋದು, ಬತ್ತೂರು ಸಂತೋಷ್ ಅವರಾಗಿರ್ಬೋದು, ಇಬ್ರು ಸಹ ಅವರ ಫ್ರೆಂಡ್ಶಿಪ್ ಕುರಿತಾಗಿ ವಿಸ್ತಾರ ನ್ಯೂಸ್ಗೆ ಮಾತನಾಡಿರುವಂತದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಸರ್ ಬಿಗ್ ಬಾಸ್ ಅಲ್ಲಿ. ತನಿಷಾ ಅವರು ಹೋಟೆಲ್ಗೆ ವಿಸಿಟ್ ಕೊಟ್ಟಿದ್ರಿ, ಎಷ್ಟು ಖುಷಿ ಕೊಡ್ತು ಸರ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಬೆಂಕಿ ಅವ್ರ ಬಗ್ಗೆ? ನಾನೇನು ಹೇಳಕ್ ಇಷ್ಟಪಡಕ್ಲ, ಯಾಕಂದ್ರೆ ಅವತ್ತು ಊಟಕ್ಕೆ ನಾನು ಹೋಗಿತ್ತಿಲ್ಲ. ನಾನು ಏನ್ ಹೇಳಲಿ, ನಾನು ಹೋಗಿಲ್ಲ. ಮತ್ತೆ ಮೆಟ್ಲ ಮೇಲಿಂದ ಇಳಿತೈತೆ. ಹೋದ್ರೆ ಪಂತು ಹೋದಂಗೆ ವಡೆ ಕೊಟ್ಟಿದ್ಲ ಅಷ್ಟೇ. ವಡೆ ತಿನ್ನಕ್ ಅಲ್ಲಿ ಗಂಟೆ ಹೋಗಿದ್ದ. ವಡೆ ಅಂದ್ರೆ ಮಟನ್ ವಡೆ, ಕೀಮಾ ವಡೆ ಅಂತೆ. ಇನ್ನೊಂದ್ಸಲಿ ಊಟಕ್ಕೆ ಹೋಗೋಣ. ಅಲ್ಲ, ಬಿರಿಯಾನಿ ಕೊಡ್ಸಿದ್ರೆ ಬಿಲ್ ಜಾಸ್ತಿ ಆಯ್ತದೆ ಅನ್ಬಿಟ್ಟು ಬರೀ ವಡೆ ಕೊಟ್ಟು ಕಳ್ಸಿದ್ಲ. ಲೇಟ್ ಆಗಿ ಹೋಗಿತ್ತಣ್ಣ. ಹೌದಾ? ಊಟ ಮಾಡಿಲ್ಲ ನೀನ್ ಹಂಗಾರೆ? ಇಲ್ಲ, ಆಮೇಲೆ ಮಾಡಿದೆ ಮೇಡಮ್. ಇಲ್ಲ ಮೇಡಮ್, ಖಂಡಿತವಾಗ್ನೂ ಅವ್ರ ಹೋಟ್ಲಿಗೆ ಹೋಗ್ತೀವಿ. ಅವ್ರು ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತವ್ರೆ ಬೆಂಕಿ ಅವರು. ಆ ಬೆಂಕಿಯನ್ನು ಹೆಸರಿಟ್ಟಿದ್ದು ನಾನೇ, ಮುಂದುವರ್ಸಿದ್ದ ಅಣ್ಣ. ಬೆಂಕಿಯ ಬಲೆ ಸಿನಿಮಾ 100 ದಿನ ದಾಟಿ 111ನೇ ದಿನಕ್ಕೆ ಹೋಗ್ಬೇಕಾಗಿತ್ತು. 103ನೇ ದಿನಕ್ಕೆ ಸಿನಿಮಾ ಕ್ಲೋಸ್ ಆಯಿತು. ಮಾಡ್ಸೋಣ. ಖಂಡಿತವಾಗ್ಲೂ ಖುಷಿ ಆಗುತ್ತೆ ಮೇಡಮ್. ಆಮೇಲೆ ಒಂದು ನಿಮಿಷ, ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿಗಳಿಗೆ, ನನ್ನ ಪ್ರೀತಿಯ ಹೃದಯಗಳಿಗೆ ಹೇಳೋದಿಷ್ಟೇ, ಇಲ್ಲಿವರೆಗೂ ಹೆಂಗೆ ಸಪೋರ್ಟ್ ಮಾಡಿದ್ರಿ ಮುಂದೆನೂ ಹಾಗೆ ಸಪೋರ್ಟ್ ಮಾಡ್ತೀರಿ. ನಮ್ಮಿಬ್ಬರು ಸ್ನೇಹಕ್ಕೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು. ಪ್ರತಿ ಸಲ ನೀವು ಹೇಳೋದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನಿಮ್ಮ ಜೊತೆ ಯಾವಾಗಲೂ ನಾವಿರ್ತೀವಿ, ನಮ್ಮ ಜೊತೆ ನೀವಿರಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಲವ್ ಯು. ಜೈ ಹಳ್ಳಿಕಾರ್ ಇದಾಕ್ರಿ. ಜೈ ಹಳ್ಳಿಕಾರ್. ಹಳ್ಳಿಕಾರ್ ತಳಿ ಉಳಿಸಿ, ಹಳ್ಳಿಕಾರ್ ತಳಿ ಬೆಳೆಸಿ. ಜೈ ಹಳ್ಳಿಕಾರ್. ಹಳ್ಳಿಕಾರ್ ರೇಸ್ಗೆಲ್ಲ ಬನ್ರಿ, ಸಪೋರ್ಟ್ ಮಾಡ್ರಿ, ನಿಂತು ಮಾಡೋಣ. 100% ಅಣ್ಣನ ಡೇಟ್ ಕೇಳಕ್ ಹೋಗ್ತಾ ಇದ್ದೀನಿ. ಮಾಡ್ತೀರಿ ಬನ್ರಿ. ಇದಿಷ್ಟು ಸಂತು ಪಂತು ಇಬ್ಬರ ಮಾತಾಗಿತ್ತು. ಅಂದ್ರೆ ತುಕಾಲಿ ಸಂತೋಷ್ ಅವರಾಗಿರ್ಬೋದು, ಬತ್ತೂರು ಸಂತೋಷ್ ಅವರಾಗಿರ್ಬೋದು, ಇಬ್ರು ಸಹ ಅವರ ಫ್ರೆಂಡ್ಶಿಪ್ ಕುರಿತಾಗಿ ವಿಸ್ತಾರ ನ್ಯೂಸ್ಗೆ ಮಾತನಾಡಿರುವಂತದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.